ಹುಬ್ಬಳ್ಳಿಯಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ರಸ್ತೆಗಳೆಲ್ಲ ಜಲಾವೃತ ಆಗಿದೆ. ವಾಹನ ಸಂಚಾರಕ್ಕೂ ಕೂಡ ಇಲ್ಲಿ ಸಮಸ್ಯೆ ಆಗಿದೆ. ಹುಬ್ಬಳ್ಳಿಯಲ್ಲಿ ಬಿರುಗಾಳಿ ಸಹಿತವಾದಂತ ಭಾರೀ ಮಳೆ, ರಸ್ತೆಗಳೆಲ್ಲ ಕೂಡ ಜಲಾವೃತವಾಗಿದೆ. ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿದೆ. ಲ್ಯಾಮಿಂಗ್ಟನ್ ರಸ್ತೆ, ಸ್ಟೇಷನ್ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತವಾಗಿದೆ. ದ್ವಿಚಕ್ರ ವಾಹನ ಸವಾರರು ಪರದಾಡಿದ್ದಾರೆ. ಆಟೋ ಸವಾರರಿಗೂ ಕೂಡ ಸಮಸ್ಯೆ ಆಗಿದೆ. ಮಳೆಯಿಂದ ರಸ್ತೆಯಲ್ಲೇ ಸಾಲುಗಟ್ಟಿ ನಿಂತಿರುವಂತಹ ವಾಹನಗಳು ನೀವು ನೋಡ್ತಾ ಇದ್ದೀರಾ. ಆಟೋ ಚಾಲಕರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ತಳ್ಕೊಂಡು ಹೋಗಬೇಕಾಗಿದೆ. ರಸ್ತೆಗಳೆಲ್ಲ ನೀರಿನಿಂದ ಸಂಪೂರ್ಣವಾಗಿ ಆವೃತವಾಗಿದೆ. ಬಸ್ ನೋಡಿದ್ರೆ ಗೊತ್ತಾಗುತ್ತೆ, ನೀವು ಅರ್ಧಕ್ಕರ್ಧ ಚಕ್ರನೇ ಮುಳುಗಿ ಹೋಗಿದೆ. ಇನ್ನು ಚಿಕ್ಕ ಪುಟ್ಟ ದ್ವಿಚಕ್ರ ವಾಹನಗಳಾಗಿರ್ಬೋದು, ಆಟೋ, ನಿಜಕ್ಕೂ ಸಮಸ್ಯೆ. ಅಷ್ಟು ಆಳದ ನೀರಿನಲ್ಲಿ ಸಂಚರಿಸಿ ಬರಬೇಕು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂಥ ವಾಹನಗಳಿಗೂ ಸಮಸ್ಯೆ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಮಳೆಯಾಗಿದೆ ಹುಬ್ಬಳ್ಳಿಯಲ್ಲಿ. ಬಿರುಗಾಳಿ ಸಹಿತವಾದಂಥ ಮಳೆಯಾಗಿದೆ. ರಸ್ತೆಗಳೆಲ್ಲ ಕೂಡ ಜಲಾವೃತವಾಗಿದೆ. ಹೀಗಾಗಿ ವಾಹನ ಸವಾರರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಷ್ಟು ಸಮಯ ಮಳೆ ಇಲ್ಲ, ಬಿಸಿಲು, 12 ವರ್ಷದಲ್ಲೇ ಇಂಥ ಬಿಸಿಲೇ ನೋಡಿಲ್ಲ, ತಾಪಮಾನ ನೋಡಿಲ್ಲ ಅಂತ ಜನ ಎಲ್ಲ ಹೇಳ್ಕೊಳ್ತಾ ಇದ್ರು. ಇದೀಗ ಒಮ್ಮೆಲೇ ಸುರಿದಂಥ ಮಳೆಗೆ ಸಂಪೂರ್ಣ ಜಲಾವೃತವಾಗಿರುವಂಥ ರಸ್ತೆ ಸಂಚಾರಕ್ಕೆ ಸಮಸ್ಯೆಯನ್ನ ಉಂಟು ಮಾಡಿದೆ. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಲ್ಲ, ಮಳಿಗೆಗಳಿಗೂ ಕೂಡ ನೀರು ತುಂಬಿದೆ. ಮಳೆಯಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತವಾಗಿ ಮಳೆಯಾಗಿದೆ. ಧಾರವಾಡದಲ್ಲಿ ಗಾಳಿ ಸಹಿತ ಮಳೆಗೆ ಹಲವೆಡೆ ಅವಘಡಗಳು ಸಂಭವಿಸಿವೆ. ಬಸ್ ಮೇಲೆ ಬಿದ್ದಂತ ಕಟ್ಟಿಗೆಯ ಸೆಂಟ್ರಿಂಗ್ನ ಕಟ್ಟಿಗೆ ಬಿದ್ದಿದೆ. ಈಜುಕೊಳ ಕಟ್ಟಡಕ್ಕೆ ಕಟ್ಟಲಾಗಿದ್ದಂತ ಕಟ್ಟಿಗೆಯ ಸೆಂಟ್ರಿಂಗ್ ಬಿದ್ದಿದೆ. ಗಾಳಿ ಹೊಡೆತಕ್ಕೆ ಖಾಸಗಿ ಬಸ್ ಮೇಲೆ ಬಿದ್ದು ಅವಘಡ ಸಂಭವಿಸಿದೆ. ನೋಡ್ತಾ ಇದ್ರೆ ಬಹಳ ದೊಡ್ಡ ಗಾತ್ರದ ಸೆಂಟ್ರಿಂಗ್ ಕಟ್ಟಿಗೆ ಬಿದ್ದಿರೋದು ಬಸ್ನ ಮೇಲೇನೆ ಬಿದ್ದಿದೆ. ಗಾಳಿ ಹೊಡೆತಕ್ಕೆ ಖಾಸಗಿ ಬಸ್ ಮೇಲೆ ಬಿದ್ದು ಅವಘಡ ಸಂಭವಿಸಿದೆ. ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ರು ಈ ಖಾಸಗಿ ಬಸ್ಸನ್ನ. ಇದೀಗ ಹಾನಿ ಕೂಡ ಆಗಿದೆ ಬಸ್ಗೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ನಗರದ ಹಲವು ಕಡೆ ಬೃಹತ್ ಮರಗಳು ಕೂಡ ನೆಲಕ್ಕಚ್ಚಿದೆ. ಅಷ್ಟರ ಮಟ್ಟಿಗೆ ಧಾರವಾಡ ನಗರದಲ್ಲೂ ಕೂಡ ಮಳೆಯಾಗಿದೆ. ಗುಡುಗು ಮಿಂಚು ಬಿರುಗಾಳಿ ಸಹಿತ ಮಳೆಗೆ ಏನೇನು ಅವಾಂತರ ಆಗಿದೆ ಅನ್ನೋದನ್ನ ನೋಡಿ. ಬಸ್ಸನ್ನ ನಿಲ್ಲಿಸಿದ್ರು ರೋಡ್ನ ಸೈಡ್ನಲ್ಲಿ. ಅಲ್ಲಿ ಸೆಂಟ್ರಿಂಗ್ ಕಟ್ಟಿಗೆ ಬಿದ್ದು ಬಸ್ಗೆ ಹಾನಿಯಾಗಿದೆ. ಎಲ್ಲಾ ರೀತಿಯಲ್ಲೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹುಬ್ಬಳ್ಳಿ ಹಾಗೆ ಧಾರವಾಡದಲ್ಲಿ ಧಾರಾಕಾರವಾಗಿ ಸುರಿದಂತ ಮಳೆ ಬೇರೆ ಬೇರೆ ರೀತಿಯ ಅವಘಡಗಳನ್ನ ತಂದಿಡ್ತಾ ಇದೆ. ಸಂಚಾರಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಧಾರವಾಡದಲ್ಲಿ ಬಹಳ ಪ್ರಮುಖವಾಗಿ ಬಸ್ಗೆ ಡ್ಯಾಮೇಜ್ ಆಗಿರೋದು, ಸೆಂಟ್ರಿಂಗ್ನ ಕಟ್ಟಿಗೆ ಬಿದ್ದಿರೋದು. ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ಶಿವಕುಮಾರ್ ಪತ್ತಾರ್, ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್ ಪತ್ತಾರ್, ಈಗಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ? ನಾವು ನೋಡ್ತಾ ಇದ್ವಿ ಬಸ್ಗೂ ಹಾನಿಯಾಗಿರೋದು, ಜೊತೆಗೆ ಯಾವ ರೀತಿಯಾಗಿದೆ ಇವಾಗ ಅಂತ. ಚೈತ್ರ, ಪ್ರಮುಖವಾಗಿ ಒಂದು ಕಡೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನಕ್ಕೆ ಇವತ್ತು ಮಳೆಯಾಗಿದೆ, ಸಂತೋಷ ಅನ್ನೋದು ಒಂದು ಕಡೆ. ಆದರೆ ಏನು ಮಳೆ ಆಯಿತು, ಗಾಳಿ ಮಳೆ ಆಯಿತು, ಇದರಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಮತ್ತೊಂದು ಕಡೆ. ಸರಿಸುಮಾರು 2 ಗಂಟೆಗಳ ಕಾಲ ವಾಣಿಜ್ಯ ನಗರಿ ಹುಬ್ಬಳ್ಳಿ ಸೇರಿದಂತೆ ಧಾರವಾಡ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗಿರ್ತಕ್ಕಂಥದ್ದು. ಕಳೆದ ಕೆಲವು ದಿನಗಳಿಂದ ಬಿಸಿಲಿನ ತಾಪಮಾನ ಜಾಸ್ತಿ ಇತ್ತು. ಸಹಜವಾಗಿ ಬಿಸಿಲಿನಿಂದ ಸಾಕಷ್ಟು ಜನ ಕಂಗೆಟ್ಟಿದ್ರು. ಇದು ಒಂದು ಕಡೆ. ಆದರೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ನಾರಾಯಣ್ ಸೋಪ ಜನತಾ ಕ್ವಾರ್ಟರ್ಸ್ ನಲ್ಲಿ ಇದ್ದೀನಿ. ನೀವು ದೃಶ್ಯಗಳು ನೋಡ್ತಿರಬಹುದು. ಇಲ್ಲಿ ಇರ್ತಕ್ಕಂತಹ ಸುಮಾರು 10ಕ್ಕೂ ಹೆಚ್ಚು ಮನೆಗಳಿಗೆ ಈಗ ನೀರು ನುಗ್ಗಿರ್ತಕ್ಕಂಥದ್ದು. ಇಲ್ಲಿ ನೀರು ನುಗ್ಗಿರ್ತಕ್ಕಂಥದ್ದು ಪ್ರಮುಖವಾಗಿ ಪಕ್ಕದಲ್ಲೇ ಚರಂಡಿ ಇದೆ. ಆ ಚರಂಡಿಯ ನೀರು ಸಂಪೂರ್ಣವಾಗಿ ಜನತಾ ಕ್ವಾರ್ಟರ್ಸ್ ನಲ್ಲಿ ನುಗ್ಗಿರ್ತಕ್ಕಂಥದ್ದು. ನೀವು ನಿವಾಸಿಗಳು ಕಳೆದ ಅರ್ಧ ಗಂಟೆಯಿಂದ ಮನೆಯಿಂದ ನೀರನ್ನು ಹೊರ ಹಾಕುವಂತ ಪ್ರಯತ್ನ ಮಾಡ್ತಿದ್ದಾರೆ. ಮನೆ ಸಂಪೂರ್ಣವಾಗಿ ನೀರಿರ್ತಕ್ಕಂಥದ್ದು. ಮನೆಯಲ್ಲಿ ಸುಮಾರು ಮೊಣಕಾಲ್ನಷ್ಟು ಇಲ್ಲಿ ನೀರು ಇರ್ತಕ್ಕಂಥದ್ದು. ಮನೆಯ ಅಡುಗೆ ಮನೆ
ಇರ್ಬೋದು, ದೇವರ ಕೋಣೆ ಇರ್ಬೋದು, ಸಂಪೂರ್ಣವಾಗಿ ಎಲ್ಲವೂ ಕೂಡ ಇಲ್ಲಿ ನೀರಿನಲ್ಲಿ ಮುಳುಗಿರ್ತಕ್ಕಂಥದ್ದು ಮತ್ತು ದವಸ ಧಾನ್ಯಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯಾಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಈ ಒಂದು ಜನತಾ ಕ್ವಾರ್ಟರ್ಸ್ ನಿವಾಸಿಗಳ ಸಂಕಷ್ಟ ಇದಾಗಿದೆ. ಪ್ರತಿ ವರ್ಷ ಮಳೆ ಬಂದಾಗಲೂ ಕೂಡ ಮನೆಗಳಿಗೆ ನೀರು ನುಗ್ಗುತ್ತೆ. ಹಲವಾರು ಬಾರಿ ಜನಪ್ರತಿನಿಧಿಗಳು ಕೂಡ ಈ ಗಮನಕ್ಕೆ ತಂದಿದ್ದಾರೆ, ಆದರೆ ಯಾವುದೂ ಕೂಡ ಇಲ್ಲಿ ಪ್ರಯೋಜನ ಆಗಿಲ್ಲ. ನೀವು ಸಂಪೂರ್ಣವಾಗಿ ನೋಡ್ತಿರ್ಬೋದು, ಇಡೀ ಕುಟುಂಬ ಈಗ ಹೊರಗೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಸಂಪೂರ್ಣವಾಗಿ ಈ ಜನತಾ ಕ್ವಾರ್ಟರ್ಸ್ ನ ಮನೆಗಳೇನಿದಾವೆ ಆ ಮನೆಗಳಿಗೆಲ್ಲವೂ ಕೂಡ ನೀರಿನಲ್ಲಿ ಮುಳುಗಿರ್ತಕ್ಕಂಥದ್ದು. ಈಗ ಇಲ್ಲಿ ನಿವಾಸಿಗಳಿದ್ದಾರೆ, ಅವ್ರನ್ನೇ ನಾನು ಮಾತಾಡ್ತೀನಿ. ಈಗ ಪ್ರತಿ ವರ್ಷ ಹಿಂಗಾಗತ್ತೆ, ಏನ್ ಹೇಳ್ತೀರಿ ನೀವು? ಏನು ಆಗತ್ರಿ ಸರ, ಹಿಂಗ ಏನು ಪರಿಹಾರ ಸಿಕ್ಕಿಲ್ಲ ರೀ ನಮ್ಗೆ. ನಾವು ನಮ್ಮ ಕೆಲಸ ನಾವು ಮಾಡ್ತಿದ್ದೇವೆ, ಯಾರಿಗೆ ಹೇಳಿದ್ರೆ ಏನು ಉಪಯೋಗ ಇಲ್ಲ ರೀ. ಯಾಕೆ ಯಾರು ಸ್ಪಂದನೆ ಕೊಡಲ್ಲ ನಿಮ್ಗೆ? ಎಲ್ಲಾರು ಬಂದು ವಿಶ್ವಾಸ ಕೊಡೋರು ಅದಾರ್ರಿ, ಮಾಡ್ತೇವ ಅಂತ ಮುಂದಕ್ಕೆ ಹಾಕ್ತಾರ್ರಿ. ಯಾರು ಬರುವಾರು ಬ್ಯಾಡ್ರಿ, ನಮ್ಗೆ ಯಾರು ಮಾಡೋದು ಬೇಡ ರೀ. ಅಲ್ಲ, ಈಗ ಮನೆಗಳೆಲ್ಲ ಊಟ ದವಸ ಧಾನ್ಯ ಎಲ್ಲಾ ಕೂಡ ನೀರ್ನಾಗದಾವು, ಹಾನಿ ಅಲ್ರಿ ನಿಮ್ಗೆ? ಕಷ್ಟ ಅಲ್ಲ? ಹಾನಿ ಅದು ನಾವು ಮಾಡ್ಕೊಂತೇವೆ ಸರ್. ಯಾರ್ದು ಪರಿಹಾರ ತಗೊಂಡ್ ಏನ್ ಮಾಡಿದ್ರಿ, ಯಾರು ಮಾಡುವಾರ ಬರುವಾರ್ದಿಲ್ರಿ. ನಾವು ಮಾಡ್ಕೊಂತೀವಿ, ನಮ್ದು ರಕ್ಷಣೆ ನಾವು ಮಾಡ್ಕೋದ್ ಭಾಳ ಚೆನ್ನಾಗಿಲ್ಲ ರೀ. ಅಲ್ಲ, ಈಗ ಎಲ್ಲಿಂದ ನೀರ್ ಬಂದಿದ್ದೀರಲ್ಲ? ಎಲ್ಲ ಚರಂಡಿಲಿದ್ದ ಬಂದೈತ್ರಿ ಸರ್. ಹೊರಗೆ ಅಲ್ಲೇ ಹಳ್ಳ ತುಂಬ ತಂದ್ರಿ, ಗಟ್ರಲ್ದಾಗಿದ್ದ ಬರ್ತಾರೆ, ಒಳಗ ಪುಟ್ಟಿ ಐತವ್ರಿ, ಅಷ್ಟೇ ರೀ ಸರ್. ಅಮ್ಮ, ನೀವೇನ್ ಹೇಳ್ತೀರಿ? ಪ್ರತಿ ವರ್ಷನೂ ಇಲ್ಲಿ ನೀರ್ ಬರ್ತಾ ಇಷ್ಟೆಲ್ಲಾ ಸಂಕಷ್ಟ ಆಗತ್ತೆ ನಿಮ್ಗ, ಏನ್ ಹೇಳ್ತೀರಿ? ಸರ್ ಪದೇ ಇದು ವರ್ಷ ಹೇಳಿ ಎಲ್ಲರಿಗೂ ಸಾಕಾಗಿದೆ. ಹಿಂಗಾಗಿ ಅವ್ರು ಮಾತಾಡೋಕ್ಕೂ ಈಗ ಎಷ್ಟು ಬೇಜಾರು ಮಾಡ್ಕೊಂಡ್ರು ನೋಡ್ರಿ. ಅಲ್ಲ, ಹೊರಗೆ ಕಾಲು ಇಡಕ್ಕೆ ಎಲ್ಲರಿಗೂ ಬೇಜಾರು ಮಾಡ್ಕೋತಾರ. ಅಂಥವ್ರು ಅವ್ರು ಚರಂಡಿ ನೀರು ಹೊರ ತೆಗಿಬೇಕಂದ್ರೆ ಅವ್ರಿಗೆ ಎಷ್ಟು ಮನಸ್ಸಿನಿಂದ ಇದಾಗ್ತಿದ್ದೆ. ಅವ್ರು ಊಟ ಯಾವ ಟೈಪ್ ಮಾಡಬೇಕು, ಎಲ್ಲಿ ಇರಬೇಕು, ಊಟದಾರ ಒಂದಿಟ್ಟು ವ್ಯವಸ್ಥೆ ಇಲ್ಲ, ಅದು ಇಲ್ಲ. ಎಲ್ಲಿ ಕಾಲು ಇಡಬೇಕು, ಮಕ್ಳು ಎಲ್ಲಿ ಹೆಣ್ಣು ಮಕ್ಳದಾರ ಎಲ್ಲಿ ಇದು ಮಾಡ್ಬೇಕು, ಅಜ್ಜಿಗಳದಾರ ಅವ್ರನ್ನ ಎಲ್ಲಿ ಬಿಡ್ಬೇಕು. ಅವರು ಯಾರಿಗಾರ ಒಬ್ರಿಗೆ ಅಬ್ಬಯ್ಯ ಅವ್ರಿಗೆ ಎಷ್ಟು ಸಲ ಇದು ಮಾಡಿದ್ವಿ ನಾವು, ಅವ್ರು ಒಂದು ಕಡೆನೂ ಸ್ಪಂದನೆ ಕೊಡ್ತಾ ಇಲ್ಲ ನಮ್ಗೆ. ಸರ್ ಇದಕ್ಕೊಂದೇನ ನಿಮ್ಲಿಂದಾರ ಒಂದು ಪರಿಹಾರ ಹುಡುಕ್ಲಿ ಅಂತಂದೆ ನಾವು ನಿಮ್ಗೆ ಇದು ಮಾಡ್ಕೊಳತ್ತೀವಿ ಅಷ್ಟೇ ಸರ್. ಕಳೆದ ಕೆಲವು ವರ್ಷಗಳ ಕೂಡ ಮಳೆ ಏನ್ ಬರುತ್ತೆ, ಮಳೆ ಬಂದಾಗಲೂ ಕೂಡ ನಮ್ಗೆ ಇಷ್ಟು ಕಷ್ಟ ಆಗತ್ತೆ. ನಾವು ಸ್ಥಳೀಯ ಶಾಸಕರ ಗಮನಕ್ಕೆ ತಂದರೂ ಕೂಡ ಯಾವುದೂ ಪ್ರಯೋಜನ ಆಗಿಲ್ಲ ಅನ್ನೋದು ಇಲ್ಲಿರ್ತಕ್ಕಂಥ ನಿವಾಸಿಗಳ ಮಾತು. ಥ್ಯಾಂಕ್ ಯು ಶಿವಕುಮಾರ್ ಪತ್ತ ಡೀಟೇಲ್ಸ್ಗಾಗಿ. ಇನ್ನು ಬೆಳಗಾವಿಯಲ್ಲೂ ಕೂಡ ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ. ಕಳೆದ 1 ಗಂಟೆಯಿಂದ ಮಳೆ ಸುರಿತಾನೇ ಇದೆ. ಮಳೆಯಿಂದಾಗಿ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿದೆ. ಹಾಗೆ ವಾಹನ ಸವಾರರು ಕೂಡ ಪರದಾಟವನ್ನ ಪಡಬೇಕಾಯಿತು. ಬೆಳಗಾವಿಯ ಚಿತ್ರಣ ಕೂಡ ವಿಭಿನ್ನವಾಗೇನೂ ಇಲ್ಲ. ಮಳೆಯಿಂದ ಇಲ್ಲೂ ಕೂಡ ಬಹಳ ಸಮಸ್ಯೆ ಆಗಿದೆ. ಧಾರಾಕಾರವಾಗಿ ಸುರಿದಂತ ಮಳೆ 1 ಗಂಟೆಯಿಂದನೂ ಕೂಡ ಮಳೆ ಸುರಿತಾನೆ ಇದೆ. ನೀವು ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ, ಮರಗಳು ಧರೆಗುರುಳಿದ್ದಾವೆ. ಬಹುತೇಕ ರಸ್ತೆಗಳು ಜಲಾವೃತವಾಗಿದೆ. ವಾಹನ ಸಂಚಾರಕ್ಕೂ ಕೂಡ ಇಲ್ಲಿ ಸಮಸ್ಯೆಯಾಗಿದೆ. ರಸ್ತೆ ಬದಿಗಳಲ್ಲಿ ನಿಂತಿರುವಂಥ ವಾಹನಗಳು ಮತ್ತೆ ಸ್ಟಾರ್ಟ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಡೌಟ್ ಇದ್ದೇ ಇರುತ್ತೆ. ಇಷ್ಟೊಂದು ಮಟ್ಟಿಗೆ ಮಳೆ ಬಂದಿದೆ, ನೀರು ನಿಂತಿದೆ. ಜೊತೆಗೆ ಸಂಪೂರ್ಣವಾಗಿ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ. ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಇದು ಬೆಳಗಾವಿಯ ದೃಶ್ಯಗಳನ್ನು ನಾವು ತೋರಿಸ್ತಾ ಇರೋದು. ಜೋರಾಗಿ ಸುರಿದಂಥ ಮಳೆಗೆ ಮರ ರೋಡ್ ಮೇಲೇನೆ ಬಿದ್ದಿದೆ. ಬಿರುಗಾಳಿ ಸಹಿತ ಧಾರಾಕಾರ ಮಳೆಯಾಗಿದೆ ಬೆಳಗಾವಿಯಲ್ಲಿ. ಆಗಲೇ ಹುಬ್ಬಳ್ಳಿ ಧಾರವಾಡದ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಹುಬ್ಬಳ್ಳಿಯಲ್ಲಿ ಚರಂಡಿ ನೀರು ಮನೆ ಒಳಗೆ ಬರುವಂತ ಪರಿಸ್ಥಿತಿ ಇತ್ತು. ಇಲ್ಲಿ ನೋಡಿದ್ರೆ, ಬೆಳಗಾವಿಯಲ್ಲಿ ನೋಡಿದ್ರೆ ಮರಗಳೇ ಉರುಳಿ ಬಿದ್ದಿವೆ. किसको क्या हुआ नहीं ना